ಲಶು ಒಳ್ಳೆ ಉಂಟು ಟೇಸ್ಟ್. ನೆಕ್ಸ್ಟ್ ಮಟನ್ ಗ್ರೀನ್ ಮಸಾಲ ಮಾಡಿ. ಇವತ್ತು ಮನೆಯಲ್ಲಿ ಗೀ ರೈಸ್ ಮಾಡಿದ್ದೇನೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೋಟಲಿ 15 to 18 ಡೇಸ್ ಆಯಿತಾ ಅಂತ ನಾನು ಬ್ಲಾಗ್ ಮಾಡದೆ. ಸೊ ಕೆಲವು ಪರ್ಸ್ನಲ್ ರೀಸನ್ ಕೂಡ ಇತ್ತು, ಹಾಗೆಯೇ ಹುಷಾರು ಸಹ ಇರಲಿಲ್ಲ. ಸೊ ಇವತ್ತೊಂದು ವ್ಲಾಗ್ ಮಾಡಲೇಬೇಕು ಅಂತ ಹೇಳಿ ಹಠದಿಂದ, ನಾನು ಹಠ ಅಂತಲ್ಲ ಇಷ್ಟದಿಂದವೇ ಮಾಡ್ತಿದ್ದೇನೆ. ಇವತ್ತು ಕೆಲವೆಲ್ಲ ಸ್ಪೆಷಲ್ ಮಾಡಿದ್ದೇನೆ. ಬನ್ನಿ ಏನೆಲ್ಲ ಸ್ಪೆಷಲ್ ಮಾಡಿದ್ದೇನೆ ಅಂತ ಹೇಳಿ ನಿಮಗೆ ತೋರಿಸ್ತೇನೆ. ಇವತ್ತು ಮನೆಯಲ್ಲಿ ಗೀ ರೈಸ್ ಮಾಡಿದ್ದೇನೆ, ಸ್ವಲ್ಪ ಗೀ ರೈಸ್. ನೆಕ್ಸ್ಟ್ ಏನಿದೆ ತೋರಿಸ್ತೇನೆ ನೋಡಿ. ಇದು ಸ್ವಲ್ಪ ಮಗುಗೆ ಇದು ಏನಾಗಿರ್ಬೋದು. ಸೊ ಬೇರೆ ಎಂತ ಸಲ್ಲ ಮಾರೆ, ಮಟನ್ ಇದು ಸೂಪ್ ಆಯಿತಾ. ನಮ್ಮನೇಲಿ ಇವತ್ತು ಬೇರೆ ಎಂಥ ಸ್ಪೆಷಲ್ಸ್ ಅಲ್ಲ, ಮಟನ್ ಮಾಡಿದ್ದೇನೆ. ಸೊ ಮಟನ್ ಇದು ಸೂಪ್ ನಿಮಗೆ ಆಲ್ರೆಡಿ ತೋರಿಸಿದೆ. ನೆಕ್ಸ್ಟ್ ಮಟನ್ ಇದು ಸೆಕೆಂಡ್ ರೆಸಿಪಿ ಇದೆ, ಅದೆಂತ ಅಂತ ಹೇಳಿ ತೋರಿಸ್ತೇನೆ ಬನ್ನಿ. ನೆಕ್ಸ್ಟ್ ಮಟನ್ ಗ್ರೀನ್ ಮಸಾಲ ಮಾಡಿದ್ದು. ಸೊ ತುಂಬ ಟೈಮ್ ಆಯಿತು, ಯಾವಾಗ ಸಹ ಚಿಕನ್ನೇ ತಿನ್ನೋದಲ್ಲ, ಹಾಗಾಗಿ ಇವತ್ತೊಂದು ದಿವಸ ಮಟನ್ ಅಂತ ಹೇಳಿ. ಮೊನ್ನೆ ಕಟೀಲ್ ಹೋಗಿದ್ವಿ, ಕಟೀಲಿಂದ ರಿಟರ್ನ್ ಬರುವಾಗ ಬಚ್ಪೆಯಲ್ಲಿ ತಗೊಂಡಿದ್ದು ಮಟನ್ ಗ್ರೇವಿ ಮತ್ತು ಸೂಪ್ ಮತ್ತು ಗೀ ರೈಸ್. ಗೀ ರೈಸ್ ಜೊತೆ ಮಾತ್ರ ಗ್ರೀನ್ ಗ್ರೇವಿ ಸೂಪರಾಗಿ ಸೂಟ್ ಆಗ್ತದೆ. ಹಾಗೆಯೇ ನಮಗೆ ಆಚೆ ಮನೆಯವರು ಸ್ವಲ್ಪ ಪುಟ್ಟು ಕೊಟ್ಟಿದ್ದರು, ತೋರಿಸಿ. ಪುಟ್ಟು ಇದೆ, ಹಾಗೆ ಅದರೊಟ್ಟಿಗೆ ಕಡಲೆಗಸಿ. ಇದಿಷ್ಟು ಇವತ್ತಿದು ಸ್ಪೆಷಲ್. ನಮ್ಮದು ಮೇಡಮ್ ಊಟಕ್ಕೆ ಕೂತಿದ್ದಾರೆ ಆಲ್ರೆಡಿ. ಅಜ್ಜಿ ಊಟ ಮಾಡಿಸ್ತಿದ್ದಾರೆ, ಬನ್ನಿ ತೋರಿಸ್ತೀನಿ ನಿಮಗೆ. ಊಟ ಮಾಡ್ತೇನೆ ಹೇಳು, ನಾನು ಊಟ ಹಾಂ ಬೇಗ ಬೇಗ ಮಾಡ್ತೇನೆ ಹೇಳು, ಬೇಗ ಬೇಗ ಊಟ ಮಾಡ್ತೇನೆ ಹೇಳು. ನೋಡಿ ಇವಳಿಗೆ ಊಟ ಮಾಡಿಸುವಾಗ ಇದೆಲ್ಲ ಹಾಕ್ಲಿಕ್ಕೆ ಉಂಟು ನೋಡಿ. ಇದು ತೋರಿಸೋದೇ ಉಂಟಲ್ಲ, ನಮ್ಮ ಮೇಡಮ್ ಊಟವೇ ಮಾಡಲ್ಲ. ಹಾಯ್, ಮಧ್ಯಾಹ್ನ ಊಟ ಮಾಡಿ ಒಳ್ಳೆ ನಿದ್ದೆ ಮಾಡಿದ್ದು ಮಾರೆ, ಗೊತ್ತೇ ಇಲ್ಲ ಎಲ್ಲಿ ಇದ್ದೇನೆ ಹೇಳಿ. ಸೊ ಅಮ್ಮ ಊಟ ಮಾಡಿದ್ದು ಒಳ್ಳೆ ನಿದ್ದೆ ಮಾಡಿದ್ದು. ಈಗ ಅಲ್ಲಿ ಕೃಷಿ ಮೇಳ ಆಗ್ತಾ ಉಂಟು ನಮ್ಮ ಗಟ್ಟಿ ಸಮಾಜ ಹಾಲ್ ಕೊಲ್ಯದಲ್ಲಿ. ಸೊ ನಾವೀಗೆಲ್ಲ ಹೋಗ್ಬೇಕಂತಿದ್ದೇವೆ. ನೋಡಿ ನಾನು ಈ ಥರ ರೆಡಿ ಆಗಿದ್ದೇನೆ. ಸೊ ಈಗ ಲಶ್ವಿಗೆ ಸಹ ಹೊರಡಿಸಿದ್ದೇನೆ. ಈಗ ಎಲ್ಲರೂ ಒಟ್ಟಾಗಿ ಈಗ ಹೋಗಿ ಒಂದು ಟ್ರಿಪ್ ಈಗ ತಿರುಗಿ ಬರುವ ಅಂತ ಹೇಳಿ. ಸಂಡೇ ಅಲ್ವಾ, ಸೊ ಬೋರ್ಸ್ ಆಗ್ತದೆ ಮನೆಯಲ್ಲಿ. ಸೊ ಹಾಗೆಲ್ಲ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ನಿಮಗೆ ಸಹ ತೋರಿಸ್ತೇನೆ. ಇಲ್ಲಿ ನೋಡು ಫ್ಲವರ್ಸ್. ಅದೇ ಸರ್ ಖಾಲಿ ಶಂಪನೆ ಬಂದು ತೊಗೊಂಡ್ರೆ ಒಂದು ಫ್ರೀ ಬರುತ್ತೆ.
ರಶು ಹೇಳು ಎಂತ ತಿನ್ನೋದು ಹಾಯ್ ಮಾಡು ಹಾಯ್ ಮಾಡು ಮಾಡಲ್ಲ ರಶಿಮೇಳೆ ಹೇಳು ಎಲ್ಲಿ ಬಂದಿದ್ದ ನೀನು ರಶಿಮೇಳೆ ಹಾಯ್ ಮಾಡು ಹಾಯ್ ಗಾಯ್ಸ್ ನಾನು ಕೃಷಿ ಮೇಳಕ್ಕೆ ಬಂದಿದ್ದೇನೆ ನೀವು ಸಹ ಬನ್ನಿ ಹೇಳು ಸೂಪರ್ ಹೇಳು ಅಲ್ಲ ಮೋಮೋಸ್ ನೀವು ಸಹ ಬನ್ನಿ ಹೇಳು ನೀವು ಸಹ ಬನ್ನಿ ಹೇಳು ಫೈನಲಿ ಮನೆಗೆ ರೀಚ್ ಆದ್ವಿ. ಎಂಥ ರಶ್ ಮಾರೆ, ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಸಹ ಜಾಗ ಇಲ್ಲ, ಕಾಲಿಡ್ಲಿಕ್ಕೆ ಸಹ ಜಾಗ ಇಲ್ಲ. ಒಂದು ಚಂದ ಮಾಡಿ ವಿಡಿಯೋ ಮಾಡುವಂತ ಹೇಳಿ ಹೋದ ಫುಲ್ ರಶ್. ತಿನ್ನುವ ಹತ್ರ ಅಂತೂ ಹೇಳೋದೇ ಬೇಡ, ಫುಲ್ ಜನ. ವೆರೈಟಿ ಇತ್ತು, ಅಂದರೆ ಹೋಳಿಗೆ, ಮೋಮೋಸ್, ಫ್ರೆಂಚ್ ಫ್ರೈಸ್, ಮತ್ತೆಂತಪ್ಪ ನೀರ ಅದೊಂದು ಜ್ಯೂಸ್, ಮತ್ತು ರಸ್ಮಲಾಯಿ ಇತ್ತು, ಮತ್ತು ಟ್ವಿಸ್ಟರ್ ಇತ್ತು, ಸ್ವೀಟ್ ಕಾರ್ನ್ ಇತ್ತು, ತುಂಬ ಐಟಮ್ಸ್ ಇತ್ತು. ಬಟ್ ನಾನೀಗ ಎಂತ ತಂದಿದ್ದೇನೆ ಅಂತ ಹೇಳಿ ನಿಮಗೆ ತೋರಿಸ್ತೇನೆ. ಆಲ್ರೆಡಿ 1-2 ಐಟಮ್ ತಿನ್ಕೊಂಡು ಬಂದ್ವಿ. ಈಗ ಮನೆಗೆ ಎಂತ ತಂದಿದ್ದೆ ಹೇಳಿ ತೋರಿಸ್ತೇನೆ ಬನ್ನಿ. ಒಂದು ಮೇಡಮ್ ಓಪನ್ ಮಾಡ್ತಿದ್ದಾರೆ ನೋಡಿ. ಎಂತ ಅದು ಕೆಚಾಪ್ ಅಲ್ಲ, ಮಯೋನಿಜಾ ಅಂತ ತೋರಿಸು. ವೆಜ್ ಮಯೋ. ಇದು ಓಪನ್ ಮಾಡಲಿಲ್ಲ ಅಶ್ವಿ. ಒಂದು ರಸ್ಮಲೈ ತಂದಿದ್ದೇವೆ 2. ಮತ್ತೆಂತ ಉಂಟು ತೋರಿಸು, ಓಪನ್ ಮಾಡಿ ತೋರಿಸು. ಮಾಡು. ಇದು ಕವರ್ ತೆಗೀರಿ, ಕವರ್. ಇದು ಬೇಡ, ತೊಟ್ಟೆ ಕೊಡಿ. ಹಾಂ, ಓಪನ್ ಮಾಡಿ, ಬಿಚ್ಚಿ ಓಪನ್ ಮಾಡಿ. ತಂದಿದ್ದೀರಿ? ಹಾಂ ಹಾಂ ಮಾಡಿ. ಎಂತ ಇದು? ಫ್ರೈಡ್ ಮೋಮೋಸ್. ಎಂತ ಹೇಳಿ? ಒಂದೇ ಹಾಂ, ಅದು ಮೈನೀಸ್. ಯಾವ್ದು ಹೇಳಿ? ಇದು ರಸ್ಮಲೈ. ತಗೊಳ್ಳಿ, ಅದು ರಸ್ಮಲೈ. ಮುಚ್ಚಬೇಡಿ, ಅಜ್ಜಿಗೆಲ್ಲ ಕೊಡಿ. ಇದು ಮೋಮೋಸ್ ತಗೊಳ್ಳಿ, ಮೋಮೋಸ್, ಚಿಕನ್ ಮೋಮೋಸ್. ಎಂತ ಮೋಮೋಸ್ ಲಕ್ಷ್ಮಿ? ಯಾಕೆ ಒಳ್ಳೆ ಇಲ್ವಾ? ಸೊ ಇದು ಚಿಕನ್ ಮೋಮೋಸ್. ಒಳ್ಳೆ ಉಂಟು. ಇದು ಸ್ಟಫಿಂಗ್ಸ್ ಒಳ್ಳೆ ಹಾಕಿದ್ದಾರೆ ಒಳಗೆ. ಟೇಸ್ಟ್ ಸಹ ಒಳ್ಳೆ ಉಂಟು. ಯಾವುದು ಒಳ್ಳೆ ಉಂಟು? ರಸ್ಮಲೈ ಒಳ್ಳೆ ಉಂಟಾ, ಮೋಮೋಸ್ ಒಳ್ಳೆ ಉಂಟಾ? ರಸ್ಮಲೈ ಇನ್ನು ತಿನ್ನಲಿಲ್ಲಲ್ಲ, ಅದಕ್ಕೆ. ತಾತಗೆ ಕೊಡಿ, ಇದು ತಾತಗೆ ಮತ್ತೆ ಅಜ್ಜಿಗೆ ಕೊಡಿ. ಆ್ಯಕ್ಚುಲಿ ಒಳ್ಳೆ ಉಂಟು ಮಾತ್ರ. ನೀನು ಜಗಳ ಯಾಕೆ ಆಡೋದು? ಜಗಳ ಯಾಕೆ ಮಾಡೋದು? ನಾನು ಮಾಡಿ ಮಿಲ್ಲು ಬಿಚ್ಚಿ ಕೊಡ್ತೇನೆ. ನೀನು ಬೇಡ, ಲೋಟದಲ್ಲಿ ಬೇಡ. ತಗೋ. ನಿಲ್ಲ, ನಾನು ಹೇಳಿಕೊಡ್ತೇನೆ, ಹಾಗೆ ತಿನ್ನಬೇಕು. ಹಾಂ, ಹಾಕಿ. ಹಾಂ, ತಿನ್ನು. ನೋಡಿ, ನಾನು ತಿನ್ನಿಸ್ತೇನೆ ನೋಡಿ. ಈಗ ನೋಡು, ವೇಸ್ಟ್ ಮಾಡಬಾರ್ದು, ತಿನ್ನು. ನಾನೊಂದು ಟೇಸ್ಟ್ ನೋಡ, ಕುಡಿ.
ಹೀಗೆ ಮಾಡಿ ಫ್ರೆಶ್ ಉಂಟು ಅಲ್ಲ, ಫ್ರೆಶ್ ಉಂಟಲ್ಲ ಒಂಥರ. ಕೊನೆಗೆ ಸಹ ನೋಡ್ತೀಯ ಒಂದು ಟೇಸ್ಟ್ ನೋಡು, ಟೇಸ್ಟ್ ನೋಡು. ಚಲ್ಬೇಡ, ಅಜ್ಜಿಗೆ ಕೊಡು ಕೊಡು, ನೀನು ತಿನ್ನೋದೇ ಬೇಡ. ಚಲ್ಕೊಂಡು ಮಾಡ್ಕೊಂಡೆಲ್ಲ ನೀನು ಇದೇ ಮಾಡ್ಲಿಕ್ಕಾಯ್ತು. ಯೋಯೋ ಹೇಳು ಲಕ್ಷ್ಮಿ, ಯೋಯೋ. ಹಾಂ, ಇದೆಲ್ಲ ಯಾರು ಗೀಚಿದ್ದು? ಇದು ಗೋಡೆಯಲ್ಲೆಲ್ಲ ಯಾರು ಗೀಚಿದ್ದು? ಇದು ಯಾರು ಗೀಚಿದ್ದು? ಯಾರು ಗೀಚಿದ್ದು? ಯಾರು? ಯಾಕೆ ಬರ್ದದ್ದು? ಯಾಕೆ ನೀನು ಗೋಡೆಯಲ್ಲಿ ಯಾಕೆ ಬರ್ದಿದ್ದು? ಯಾಕೆ ಬರ್ತಿದ್ದು? ಯಾಕೆ ಬರ್ತಿದ್ದು ಗೋಡೆಯಲ್ಲಿ? ಹೋಗು, ಸೈಕಲ್ ಹೊಡಿ ಹೋಗು. ಬಾಯ್. ಎಲ್ಲಿಗೆ ಹೋಗೋದು ನೀನು? ಎಲ್ಲಿ ತನಕ? ಹೀಗೆ ಹೇಳು, ಯೋಯೋ ಹೇಳು, ಯೋಯೋ ಯೋಯೋ. ಒಂದು ಪದ್ಯ ಹೇಳು ಲಕ್ಷ್ಮಿ, ನಿಂದು ಫ್ರೆಂಡ್ಸಿಗೆ ಒಂದು ಪದ್ಯ ಹೇಳು. ಹಾಂ, ಸಂಗೀತ ಬೇಡ, ಇದು ಹೇಳು. ಯಾವುದು? ರಿಂಗ ರಿಂಗ ಹೇಳು. ರಿಂಗ ರಿಂಗ ಹೇಳು, ರಿಂಗ ರಿಂಗ. ಸರಿ ಹೇಳ್ಬೇಕು, ಅರ್ಧಂಬರ್ಧ ಹೇಳಿದ್ರೆ ಕ್ಲಾಪ್ ಕೊಡಲ್ಲ ನಿಂಗೆ. ಜಾನಿ ಜಾನಿ ಹೇಳು. ಅಜ್ಜಿ ತಿನ್ಲಿ, ನಿಂಗೆ ಹೇಳು, ನಿನ್ನಿಂದ ಹಾಡು. ಜಗಳ ಗಂಟಿ ಬಾ. ಈಗ ಎಡಿಟ್ ಮಾಡಲಿಕ್ಕೆ ಉಂಟಾ? ಅವಳದ್ದು ಊಟ ನನಗೆ ಡೌಟ್ ಬೇಕು. ಇದು ಊಟ ಮಾಡೋದಿಲ್ಲ, ಸಮಾಧಾನ ಉಂಟು. ಪಾಪ್ಕಾರ್ನ್, ಸ್ವೀಟ್ ಕಾರ್ನ್, ಅನ್ನ ಅದೇ ಅಲ್ಲ, ಬಿಸಿ ಮಾಡಬೇಕಿತ್ತು ಅದನ್ನು. ಫೈನಲಿ ಎಲ್ಲ ಖಾಲಿ ಆಯಿತು. ಲಕ್ಷ್ಮಿ, ಇದರಲ್ಲಿ ಏನೆಲ್ಲ ತಿಂದ್ರಿ? ಇದರಲ್ಲಿ ಯಾವುದೆಲ್ಲ ಖಾಲಿ ಮಾಡಿದ್ದು ನೀವು? ಇದರಲ್ಲಿ ಯಾವುದೆಲ್ಲ ಖಾಲಿ ಮಾಡಿದ್ರಿ? ಮೋಮೋಸ್ ತಿಂದ್ರಾ? ಮೋಮೋಸ್ ಮತ್ತೆ ರಸ್ಮಲಾಯ್ ತಿಂದ್ರಾ? ಸ್ವೀಟ್ ಕಾರ್ನ್ ತಿಂದ್ರಾ? ಮತ್ತೆಂತ ತಿಂದ್ರಿ? ಫ್ರೆಂಚ್ ಫ್ರೈಸ್ ತಿಂದ್ರಾ? ಪೊಟ್ಯಾಟೋದು ಖಾಲಿ ಆಯ್ತು. ನೀನಿನ್ ಕೇಳಬೇಡ ಮಾರಿ, ತಿನ್ನು. ಎಲ್ಲಿ ಹೋಗೋದು ತರಕ್ಕೆ ನಿಂಗೆ? ಇದು ನೋಡಿ, ಕೊರಗಜ್ಜಂದು ಗಂಧ. ನಾವಲ್ಲಿ ಹೋದಾಗ ಅದರ ಪಕ್ಕವೇ ಒಂದು ದೇವಸ್ಥಾನ ಇತ್ತು, ಕೊರಗಜ್ಜಂದು ದೈವಸ್ಥಾನ. ಸೊ ಫಸ್ಟ್ ದೈವಸ್ಥಾನಕ್ಕೆ ಹೋಗಿ ನೆಕ್ಸ್ಟ್ ನಾವು ಕೃಷಿ ಮೇಳಕ್ಕೆ ಹೋಗಿದ್ದು. ಒಂಥರ ಖುಷಿ ಆಗ್ತದೆ ದೈವಸ್ಥಾನಕ್ಕೆ ಹೋದಾಗ. ಇವಳು ಸಹ ಹಾಗೆ ತುಂಬ ಎಂಜಾಯ್ ಮಾಡಿದ್ಲಲ್ಲಿ. ಹಾಗೆ ನನಗೆ ಅದು ಗಂಧ ತುಂಬ ಇಷ್ಟ. ಸೊ ಅದನ್ನೊಂದು ಇಲ್ಲಿ ಹಾಕಿ ಬಂದದ್ದು. ಈಗ ಮೇಲೆಯವರಿಗೆ ಒಂದು ಸ್ವಲ್ಪ ಪಾರ್ಸೆಲ್ ಕೊಡಬೇಕು, ಯಾಕಂತ ಹೇಳಿದರೆ ಅವರು ನಮಗೆ ಮಾಡಿದಾಗ ಕೊಡ್ತಾರೆ. ಸೊ ನಾವು ಸಹ ಒಂದು ಸ್ವಲ್ಪ ಮಾಡಿದ್ರಲ್ಲಿ ಅವರಿಗೆ ಕೊಡುವ ಅಂತ. ಸೊ ಟಿಫಿನ್ ರೆಡಿ ಮಾಡಿ ಅವರಿಗೊಂದು ಸ್ವಲ್ಪ ಮಟನ್ ಹಾಕಿಕೊಳ್ಳ. ನೋಡಿ, ಇದು ಪ್ರಜ್ವಲ್ ಅಣ್ಣನವರಿಗೆ ಮಟನ್ ಚಾಪ್ಸ. ಸೊ ಅವರಿಗೊಂದು ಕೊಟ್ಟು ಬಿಟ್ಟರೆ ಒಂದು ಮನಸ್ಸಿಗೆ ಸಮಾಧಾನ. ಪಾಪ ನಮಗೆ ಸಹ ತುಂಬ ಐಟಮ್ ಕೊಡ್ತಾರೆ ಅವರು. ಇವಾಗ ಅತ್ತೆ ಹತ್ರ ಕೊಡೋದು, ಅವ್ರು ಕೊಟ್ಟು ಬರ್ತಾರಂತೆ. ಸಪುರ ಇದ್ದೆ, ಈಗ ಫುಲ್ ಡುಮ್ಮಿ ಆಗಿದ್ದೇನೆ. ಸೊ 15 ಡೇಸ್ ನಂತರವೇ ಮಾಡಿರುವಂತಹ ವ್ಲಾಗ್ ಇದು. ಸ್ವಲ್ಪ ಟೈಮ್ ಗ್ಯಾಪ್ ತಗೊಂಡೆ ಮಿಡಲಲ್ಲಿ, ಯಾಕಂತ ಹೇಳಿದ್ರೆ ಸ್ವಲ್ಪ ಕಮಿಟ್ಮೆಂಟ್ಸ್ ಇತ್ತು. ಸೊ ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ, ನೋಡಿದ್ರಿ ನೀವು, ಲಾಸ್ಟ್ ಹಾಕಿದ್ದೇನೆ ನಾನು ಶಾರ್ಟ್ಸಲ್ಲಿ. ಸೊ ಆ ಶಾರ್ಟಲ್ಲಿ ನೋಡಿರ್ಬೋದು, ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ. ಮಿಡಲಲ್ಲಿ ಒಂದು ತುಂಬ ಟೈಮ್ ಗ್ಯಾಪ್ ತಗೊಂಡೆ, ಬೇಡ ಇತ್ತು, ಬಟ್ ಎಂತ ಮಾಡೋದು, ಅನಿವಾರ್ಯವಾಗಿ ಆಯಿತು. ಸೊ ಇನ್ನೂ ನನ್ನ ವ್ಲಾಗ್ ಕಂಟಿನ್ಯೂ ಬರ್ತಾ ಇರ್ತದೆ. ಈ ವ್ಲಾಗ್ ಕಂಟಿನ್ಯೂ ಮಾಡಲೇಬೇಕಂತ ಹೇಳಿ ಪಾಪ ನನ್ನೊಂದು
ಫ್ರೆಂಡ್ ಅಂತಕ್ಕಿಂತ ಸಹ ನಾನು ಅವಳನ್ನ ಒಂದು ವೆಲ್ ವಿಷರ್ ಅಂತಲೇ ಹೇಳ್ಬೋದು. ತುಂಬ ದಿನ ಆಯಿತು ಯಾಕೆ ವ್ಲಾಗ್ ಮಾಡ್ತಿಲ್ಲ, ನೀನು ಮಾಡ್ತಿ, ಬಿಡಬೇಡ, ಮಿಡಲಲ್ಲಿ ಕಂಟಿನ್ಯೂ ಮಾಡು, ಸುಮ್ಮನೆ ಗಿವ್ ಅಪ್ ಮಾಡಬೇಡ ಅಂತ ಹೇಳಿ ನನ್ನನ್ನು ಅಷ್ಟು ಹುರಿದುಂಬಿಸಿದ್ದು ನಂದು ಫ್ರೆಂಡ್. ಅವಳು ಫ್ರೆಂಡ್ಗಿಂತ ಸಹ ಶೀ ಈಸ್ ಮೈ ವೆಲ್ ವಿಷರ್ ಅಂತಲೇ ಹೇಳ್ಬೋದು. ಯಾರು ಏನಂತ ಹೇಳಿ ನಾನೀಗ ಹೇಳಲ್ಲ, ನೆಕ್ಸ್ಟ್ ಒಂದು ವ್ಲಾಗಲ್ಲಿ ನೋಡುವ. ಆದರೆ ನಮ್ಮದು ಮತ್ತು ಅವ್ರದ್ದು ವ್ಲಾಗ್ ಒಟ್ಟಿಗೆ, ಯಾಕಂದರೆ ಇವನ್ ಶೀ ಈಸ್ ಎ ಯೂಟ್ಯೂಬರ್. ನೋಡುವ, ಟೈಮ್ ಸಿಕ್ಕಿತಂತ ಹೇಳಿದರೆ ಅವರದ್ದು ನಮ್ಮದು ವ್ಲಾಗ್ ಒಟ್ಟಿಗೆ ಮಾಡ್ತೇನೆ ಒಂದು ಸಲ. ಸೊ ಇವತ್ತಿದು ವ್ಲಾಗ್ ನಾವು ಹೋಗಿ ಬಂದದ್ದು ಎಲ್ಲ ಸಹ ನಿಮಗೆ ತೋರಿಸಿದೆ. ಸೊ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ತುಂಬ 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 ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲ ಎಂಡ್ ಮಾಡ್ತಿದ್ದೀನಿ. ಬಾಯ್ ಬಾಯ್. ನೋಡಿ, ಇವತ್ತಿದು ನಂದು ಟಾಪ್ ಮತ್ತು ಪ್ಯಾಂಟ್ ಸ್ವಲ್ಪ ಡುಮ್ಮಿ ಆಗಿದ್ದೇನೆ ಮಾರೆ. ನೋಡಿದಲ್ಲ, ಒಂದು 15 ಡೇಸ್ ನಂತರವೇ ಮಾಡಿರುವ ವ್ಲಾಗ್ ಇದು. ತುಂಬ ಟೈಮ್ ಗ್ಯಾಪ್ ಆಯಿತು ಮಿಡಲಲ್ಲಿ, ಸ್ವಲ್ಪ ಕಮಿಟ್ಮೆಂಟ್ಸ್ ಇತ್ತು, ಸ್ವಲ್ಪ ಮನಸ್ಸಿಗೆ ಬೇಜಾರಿತ್ತು. ಸೊ ಎಲ್ಲ ಒಟ್ಟು ಆಗಿ ಎಲ್ಲ ಡ್ರಾಪ್ ಆಯಿತು. ಸೊ ಇನ್ನು ನೆಕ್ಸ್ಟ್ ಕಂಟಿನ್ಯೂ ವ್ಲಾಗ್ಸ್ ಬರ್ತಾ ಇರ್ತದೆ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡಬೇಕಂತ ಇದ್ದೇನೆ. ಸೊ ಎಲ್ಲರೂ